ಧರ್ಮಸ್ಥಳ ಟು ಬೆಂಗಳೂರು ಎಸ್ಐಟಿ ತನಿಖೆ. ಬುರುಡೆ ರಹಸ್ಯ ಭೇದಿಸೋದಿಕ್ಕೆ ಎಸ್ಐಟಿ ರಣವ್ಯೂಹ ಇದು. ಧರ್ಮಸ್ಥಳ ಟು ಬೆಂಗಳೂರು ಎಸ್ಐಟಿಯಿಂದ ಆಗ್ತಾ ಇರೋ ತನಿಖೆ. ಬುರುಡೆ ರಹಸ್ಯವನ್ನ ಭೇದಿಸೋದಿಕ್ಕೆ ಎಸ್ಐಟಿ ರಣವ್ಯೂಹವನ್ನ ಹೆಣೆದಿದೆ. ಜಯಂತ್ ಮನೆಯಲ್ಲಿ ಎಸ್ಐಟಿಯಿಂದ ಮಹಜರ್ ಆಗ್ತಾ ಇದೆ ಕಳೆದ 2 ಗಂಟೆಯಿಂದ. ಮಹಜರ್ ಬಗ್ಗೆ ಹೋರಾಟಗಾರ ಜಯಂತ್ ಹೇಳೋದೇನು? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಜಯಂತ್ ಎಕ್ಸ್ಕ್ಲೂಸಿವ್ ಆದಂತಹ ಮಾತು. ಸ್ಯಾಟಲೈಟ್ ನಿಂದ ಚಿನ್ನಯ್ಯನನ್ನ ಕರೆತಂದು ವಕೀಲರ ಕಚೇರಿಗೆ ಚಿನ್ನಯ್ಯನನ್ನ ಕರೆದೊಯ್ದ. ನಮ್ಮ ಮನೆಯಲ್ಲಿ ಮಹಜರ್ ನಡೀತಾ ಇದೆ. 2-3 ದಿನ ಚಿನ್ನಯ್ಯ ನಮ್ಮ ಮನೆಯಲ್ಲಿಯೇ ಇದ್ದ. ವಕೀಲರ ಬಳಿ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದ. 1 ದಿನ ತಲೆ ಬುರುಡೆ ಹಿಡ್ಕೊಂಡು ಬಂದಿದ್ದ. ಜಯಂತ್ ಹೇಳ್ತಾ ಇರೋ ಮಾತಿದು. 2-3 ದಿನ ಚಿನ್ನಯ್ಯ ನಮ್ಮ ಮನೆಯಲ್ಲಿಯೇ ಇದ್ದ. ವಕೀಲರ ಬಳಿ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದ. 1 ದಿನ ತಲೆ ಬುರುಡೆಯನ್ನ ತೆಗೆದುಕೊಂಡು ಬಂದ. ಬುರುಡೆ ಫೋಟೋ ಸುಪ್ರೀಂಗೆ ಕೊಡಬೇಕು. ಗಿರೀಶ್ ಮಟ್ಟಣ್ಣವರ ಸೂಚನೆಯ ಮೇರೆಗೆ ಆತನನ್ನ ಕರೆತಂದೆ. ನಾವ್ಯಾರು ಚಿನ್ನಯ್ಯನ ಜೊತೆ ಮಾತನಾಡಿಲ್ಲ ಅಂತ ಜಯಂತ್ ಹೇಳ್ತಾರೆ. ಇದೀಗ ನಿಮ್ಮ ಮನೆಯಲ್ಲಿ ಮಾಜರ್ ಮಾಡ್ತಾ ಇದ್ದಾರಲ್ಲ? ಹೌದು. SIT ಅವರು ಏನಕ್ಕೆ ಏನ್ ಕಾರಣಕ್ಕೆ? 4 ತಿಂಗಳ ಹಿಂದೆ ಸ್ಯಾಟಲೈಟ್ ಬಸ್ ಸ್ಟಾಂಡ್ ಇಂದ ಇವನ್ನ ಕರ್ಕೊಂಡು ಬರ್ಬೇಕಿತ್ತು. ಆವಾಗ ನನಗೆ ಹೇಳಿದ್ರು, ನಾನು ಅಲ್ಲಿ ನಿಂತಿದ್ದೆ. ಅವಾಗ ನನ್ನ ಮುಖ ನೋಡಿದ್ರು, ಇವನ್ನ ಕಾಯ್ತಾ ಇದ್ದೆ. ಅವಾಗ ಅವರಿಗೆ ಫೋನ್ ಮಾಡಿ ಹೇಳು ಇಂಥ ಬಂದಿದ್ದಾರೆ ಅಂತ. ಅವ್ನು ಕರ್ಕೊಂಡು ಇಲ್ಲಿ ಬಂದಿದ್ದೆ, ಇಲ್ಲಿ ವಕೀಲರ ಆಫೀಸಿಗೆ. ಅಲ್ಲಿ ಬಿಟ್ಟೆ. ಅಲ್ಲಿಂದ ತಿರ್ಗಾ ಸಾಯಂಕಾಲ ಆಗುವಾಗ ಅವನ್ನ ಅಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಭಯ. ಆ ರೂಮ್ ಮಾಡಿದ್ರೆ ನಾನು ಒಟ್ಟಿಗೆ ಇರಬೇಕು. ನಾನು ಹೇಳಿದೆ ಒಬ್ಬನೇ ಅಲ್ವಾ, ನಾನು ಕರ್ಕೊಂಡು ಹೋಗ್ತೀನಿ ಮನೆಗೆ, ಮನೆಯಲ್ಲಿ ಇರ್ಲಿ ಅಂತ ಹೇಳಿದೆ. ಅದಕ್ಕೆ ಅವನ ಸೇಫ್ಟಿಗೋಸ್ಕರ ನಾನು ಕರ್ಕೊಂಡು ಬಂದೆ. ಆ ನಂತರ ಒಂದು 2-3 ದಿನ ಕಳಿಸಿದೆ. ಸರಿ, ಓಕೆ. 2 ದಿನ ಊಟ ಕೊಟ್ಟಾದ್ಮೇಲೆ ವಕೀಲ ಹತ್ರ ಆಯ್ತು, ಕೆಲಸ ಮುಗಿಸಿ ತಿರ್ಗಾ ಹೋದ. ತಿರ್ಗಾ ಬಂದ. 2-3 ಸರಿ ಏನೋ ಬಂದ. ಅದರಲ್ಲಿ ಒಂದು ಈ ಐಟಮ್ ಇಟ್ಕೊಂಡು ಬಂದ. ಅವತ್ತು ಏನೋ ಫೋಟೋ ತೆಗೆದು ಕಳಿಸ್ಬೇಕಿತ್ತು. ಮೇಲೆ ರೂಮಲ್ಲಿ ಫೋಟೋ ತೆಗೆದು ಕಳಿಸ್ಬೇಕಂತ ಹೇಳಿದ್ರೆ ಸರಿ ಅಂತ ಹೇಳಿದೆ. ಫೋಟೋ ತೆಗೆದು ಕಳಿಸಿದೆ ನಾವು, ಅದು ಸುಪ್ರೀಂ ಕೋರ್ಟಿಗೆ ಕೊಡ್ಲಿಕ್ಕೋಸ್ಕರ. ಆ ನಂತರ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿರೋದು. ಇಷ್ಟು ವಿಷಯ ನಾನು ಮಾಡಿದ್ದೀನಿ. ಓಕೆ. ಈಗ ನಿಮ್ಮ ಸಂಪರ್ಕಕ್ಕೆ ಹೇಗೆ ಬಂದದ್ದು ಅವನು? ಸರ್, ನನಗೆ ಅಂದ್ರೆ ನಮ್ಮ ಗಿರೀಶ್ ಅನ್ನ ಫೋನ್ ಮಾಡಿದ್ರು, ಅಲ್ಲಿ ಹೋಗಿ ಕರ್ಕೊಂಡು ಬನ್ನಿ ಅಂತ ಹೇಳು ಬಸ್ ಸ್ಟ್ಯಾಂಡ್ ಇಂದ. ಎಲ್ಲಿಂದ? ಸ್ಯಾಟಲೈಟ್ ಇಂದ, ವಕೀಲ ಹತ್ರ ಅಂದ. ಆದ್ರೆ ಅವನ ಹತ್ರ ಯಾವ್ದು ಮಾತಾಡ್ಲಿಕ್ಕಿಲ್ಲ ನಾವು ಯಾರು. ನಾನು ಅವತ್ತು ಹೇಳ್ತೇನೆ, ನಾವೊಂದು ಕೆಲಸದವ ಅಷ್ಟೇ. ಆದ್ರೆ ಇಷ್ಟೆಲ್ಲ ದೊಡ್ಡ ವಿಷಯದ ನಮ್ಗೆ ಗೊತ್ತಿರಲ್ಲ. ಅದಕ್ಕೆ ನಾನು ಹೇಳಿದ್ರಲ್ಲ ಇವಾಗ. ಹೌದು, ಅವ 3ನೇ ಸರಿಯನ್ನ ಬರುವ ತಂದಿರೋದು. ಎಷ್ಟೆಲ್ಲ ಮೀಟ್ ಆಗಿದ್ರಿ ಬೆಂಗಳೂರಲ್ಲಿ? ಫಸ್ಟಿಗೆ 1-2 ಸರಿ. ಆ ನಂತರ ಬಂದಿದ್ದ. ಆ ನಂತರ ಬಂದು ಹೋಗುವಾಗ ವಕೀಲ ಹತ್ರ ಸಿಕ್ಕಿದಾಗ ಗೊತ್ತಿಲ್ಲ, ಇರ್ಬೋದು 3-4 ಸರಿ ಸಿಗಿರ್ಬೋದು, ಇಲ್ಲ ಅಂತ ಅಲ್ಲ. ಅದಕ್ಕೆ ನಾನು ಅವತ್ತಿಂದ ಹೇಳ್ತಾ ಇದೀನಲ್ಲ, ತಪ್ಪು ಏನು. ನಾನು ಇವಾಗ ಅಲ್ಲಿಂದ ಡೆಲ್ಲಿ ಹೋಗಿ ಸರ್ವೋಚ್ಚ ನ್ಯಾಯಾಲಯ ತಗೊಂಡು ಹೋಗಿದ್ದೀನಿ, ಅದೇ ತರ ತಂದಿದ್ದೀನಿ. ಅದು ನಂದು ತಪ್ಪಾದ್ರೆ ಓಕೆ, ನಾನು ತಪ್ಪಿಗೆ ಯಾವ ಶಿಕ್ಷೆ ತಗೊಳ್ಳಿಕ್ಕೆ ನಾನು ರೆಡಿ ಇದ್ದೀನಿ. ಸುಪ್ರೀಂ ಕೋರ್ಟಿಗೆ ಬುರುಡೆ ಸಹಿತ ನೀವೇ ಕರ್ಕೊಂಡು? ಎಸ್, ಹೌದು. ಅದು ನಾನು ಹೇಳಿದ್ವಲ್ಲ, ನಾವು ಇನ್ನು ಗಿರೀಶನ್ ಹೇಳಿದ್ರು. ಹೌದು, ನಾವು 4 ಜನ ಇದ್ದೆ. ಸುಜಾತ ಮೇಡಮ್ ಇದ್ರು, ಅವ್ರನ್ನ ಕರ್ಕೊಂಡು ಹೋದೆ. ನೀವೇ ಷಡ್ಯಂತ್ರ ಮಾಡಿರೋದು ಅನ್ನೋದಕ್ಕೆ ಈಗ ಅವ್ರ ಮನೆಗೆ ಹೋಗಿರೋದು ಸಾಕ್ಷಿ. ಸರ್, ಷಡ್ಯಂತ್ರ ಮಾತ್ರ ಇಲ್ಲ. ಆತರ ಯಾವತ್ತು ಷಡ್ಯಂತ್ರ ಎಂಬ ಪದ ಬುರುಡೆ ಕೇಸ್, ಅದನ್ನ ಆದಷ್ಟು ನೀವು ಬದಿ ಒತ್ತಬೇಕು. ಸತ್ಯಪರವಾಗಿ ಈ ಒಂದು ದೊಡ್ಡ ವಿಷಯವನ್ನು, ಇದು ಸಣ್ಣ ವಿಷಯ ಅಲ್ಲ, ಇದು ಅತ್ಯಂತ ದೊಡ್ಡ ವಿಷಯ. ಅದಕ್ಕೋಸ್ಕರನೇ ಈಗ ಅವನೇ ಹೇಳ್ತಾ ಇದಾರಲ್ಲ, SIT ಅಲ್ಲಿ ಅವನೇ ಸುಳ್ಳು ಹೇಳಿದಂತ ತಪ್ಪೊಪ್ಪಿಕೊಂಡಿದ್ದಾನೆ ಅಂತ. ಯಾರು? ಈಗ ಅವನೇ ತಪ್ಪೊಪ್ಪಿಕೊಂಡಿದ್ದಾನೆ, ನಾನು ಸುಳ್ಳು ಹೇಳಿರೋದು ಅಂತ ಹೇಳಿದ್ದಾನೆ ಅಂತ ಹೇಳ್ತಾರೆ. ಬುರುಡೆನ ಹಂಗೆ ತಾನೇ ತಂದಿರೋದು, ಹಂಗೆ ನಮ್ಮನ್ನು ಸಿಕ್ಕಾಕ್ಸಿ ತಂದಿರೋದು. ಹಂಗಾರೆ ಏನಕ್ಕೆ ತಂದಿರೋದವ? ಅದನ್ನ ಇನ್ನ ಗಿರೀಶನ್ ಹೇಳಿದಾರಲ್ಲ ನೋಡಿ, SIT ಹೋಗಿ ಮಾಹಿತಿ ಕೊಟ್ಟು ಎಲ್ಲಿ ಅವಂದು ಮತ್ತೆ ಗಿರೀಶನ್ನ ತಂದಿರೋ ಟೈಮ್ಸ್ ಎಲ್ಲ ಮ್ಯಾಚ್ ಮಾಡಿ ಅಂತ ಹೇಳ್ತಾ ಇದಾರೆ. ನಾವು ಯಾವುದೇ ಷಡ್ಯಂತ್ರ. ಗಿರೀಶ್ ಮಟ್ಟಣ್ಣ ಅವರಿಗೆ ಹೇಗಾದ್ರೆ ಪರಿಚಯ ಆಗಿದ್ದು? ನಾಳೆ ಷಡ್ಯಂತ್ರ ಆಗಬಾರ್ದಲ್ಲ ಸ್ವಾಮಿ. ಹಂಗೆ ಈಗ ನೀವೇ ಕರ್ಕೊಂಡು ಬಂದಿರೋದಲ್ಲ, ಅವನಾಗಿ ಬಂದಿರೋದು? ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಕರ್ಕೊಂಡು ಬಂದಿರೋದಲ್ಲ. ಮಟ್ಟಣ್ಣವರು ಅಲ್ಲ, ಅವರ ಮುಖಾಂತರವಾಗಿ ಬಂದಿರೋದು. ಆದ್ರೆ ನನಗೆ ಈ ಹೋರಾಟ ಒಂದು ಇಷ್ಟು ವರ್ಷ ಇದ್ರು. ಮೊನ್ನೆ ಏಪ್ರಿಲ್ 4 ತಿಂಗಳ ಹಿಂದೆ, ಅವತ್ತಿಂದ ಮಾತ್ರ ನನಗೆ ಅವನ ಪರಿಚಯ. ಷಡ್ಯಂತ್ರ ಮಾತ್ರ ಯಾವುದೇ ಕಾರಣಕ್ಕೂ, ಯಾವುದೇ ದೇವಸ್ಥಾನ ವಿರುದ್ಧ ಆಗ್ಲಿ, ಇನ್ನು ಯಾರ ವ್ಯಕ್ತಿ ಷಡ್ಯಂತ್ರ ಅಲ್ಲ. ಇದು ದೊಡ್ಡ ಒಂದು ಹತ್ಯಾಕಾಂಡ ಆಗಿರೋ ಜಾಗ. ಅದು ತನಿಖೆ ಆಗಬೇಕು. ಎಲ್ಲಿಂದ ತಂದಿರೋದು ಅವನು?
ಅದು ಅವನಿಗೆ ಕೇಳ್ಬೇಕು ಸರ್ ಎಲ್ಲಿಂದ ಅಂತ, ಅವನ್ನೇ ಎಂಕ್ವೈರಿ ಆಗಬೇಕು. ಇಷ್ಟೆಲ್ಲ ಆಟ ಆಡ್ತಾ ಇದ್ದಾನಲ್ಲ ಸರ್. ಇವಾಗ ನೋಡಿ 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ವಕೀಲರೇನೋ ಒಂದಿಷ್ಟು ಎಷ್ಟೋ ಸಾರಿ ಕೇಳಿದ, ಅವಳು ಹೇಳಿದಾನೆ ಎಲ್ಲಿಂದ ಅಂತ. ಲಾಸ್ಟ್ ಇವಾಗ ಅಲ್ಲ ಅಂತ ಹೇಳಿದ್ರೆ ತನಿಖೆ ಆಗ್ಬೇಕು ಸರ್. ಅದು ವಕೀಲರ ಆಫೀಸ್ಗೆಲ್ಲ ಹೋಗಿದ್ರಿ? ಧನಂಜಯ ಸರ್ ಆಫೀಸಿಗೆ ಹೋಗಿದ್ದೆ ಸರ್. ಅದು ಅವ್ರ ಹತ್ರ ನಾನು ಎಷ್ಟು ಮಾತಾಡಿ ಹೋಗ್ತಾ ಇರಲಿಲ್ಲ. ಮನೆಯಲ್ಲಿ ನೈಟ್ ಎಲ್ಲ ಸ್ಟೇ ಆಗಿದ್ನಾ? ಹೌದು ಸರ್, 1-2 ದಿನ ಇದ್ದ ಸರ್. ನೀವು ಅದು ಬಾಡಿಗೆ ಮನೆ ನಿಮ್ದು? ಬಾಡಿಗೆ ಮನೆ ನಮ್ದು. ನಾನೊಂದು 20 ವರ್ಷ ಒಂದೇ ಮನೆಯಲ್ಲಿ ಇದ್ದೀನಿ. ಏನ್ ಮಾತಾಡ್ತಿರ್ಲಿಲ್ವಾ ನೀವು? ಸರ್ ಒಂದು ವಿಷಯ ಏನಂತ, ಇವೊಂದು ನಾನು ಏನಾ ಕೇಳಿದ್ರೆ ಅಷ್ಟೊತ್ತಿಗೆ ಇನ್ನೊಬ್ರಿಗೆ ಜಯಂತ ಕೇಳಿದ, ನಮಗೆ ಏನಕ್ಕೆ ಬೇಕು, ನಂದು ಕೆಲಸ ಏನಿದೆ ಬಡ್ಡಿ ವ್ಯವಹಾರ ಅದು ಮಾಡ್ತಾ ಇದ್ದೆ. ಮತ್ತೆ ಇದರಲ್ಲಿ ಹೆಲ್ಪ್ ಮಾಡ್ಬೇಕಿದ್ರೆ ಒಟ್ಟಿಗೆ ಹೋಗಿ ಕರ್ಕೊಂಡು ಬರೋದು ಬಿಡೋದು ಮಾಡ್ತಾ ಇದ್ದೆ, ಇಲ್ಲ ಅಂತಲ್ಲ. ಅದಕ್ಕೆ ಇವಾಗ ಅವನು ಇದನ್ನು ಕರ್ಕೊಂಡು ಹೋಗಿ ಡೆಲ್ಲಿಗೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದಕ್ಕೆ ಇವಾಗ ಏನು ತಪ್ಪಾಗಿದೆ ಅಂತ ಹೇಳಿದ್ರೆ ಅದು ತಕೊಳ್ಳಿಕ್ಕೆ ನಾನು ರೆಡಿ ಇದ್ದೀನಿ. ಅಲ್ಲ, ಈಗ ಅವನೇನೋ ಸುಳ್ಳು ಹೇಳಿ ಷಡ್ಯಂತ್ರ ಮಾಡಿದ್ರೆ ಈಗ ಅದ್ರಲ್ಲಿ ಈಗ ನೀವೆಲ್ಲ ಭಾಗಿದಾರಲ್ಲ ಹಾಗಾದ್ರೆ? ಷಡ್ಯಂತ್ರ ಅಲ್ಲ ಸರ್, ಇದು ಸತ್ಯನೇ. ಅದು ಷಡ್ಯಂತ್ರ ಹೇಳಿಕ್ಕೆ ಆಗಲ್ಲ. ಅದು ಏನಕ್ಕೋಸ್ಕರ ಗೊತ್ತಿಲ್ಲ, ಅವ ಹೇಳಿಕೆಯನ್ನು ಚೇಂಜ್ ಮಾಡ್ತಾ ಇರೋದು ಯಾವ ಉದ್ದೇಶ ಗೊತ್ತಿಲ್ಲ ಅಂತ ನಾವು ಹುಡುಕ್ಬೇಕಾಗತ್ತೆ. ಆದ್ರೆ ಷಡ್ಯಂತ್ರ ಅಲ್ಲ, ಇದು ಸತ್ಯನೇ. ಇದು ಅಲ್ಲಿಗೆ ಮೂಳೆಗಳು ಸಿಗದೆ ಇದ್ಮೇಲೆ ಏನ್ ಸತ್ಯ ಹೇಳ್ತಾರೆ? ಇಲ್ಲ 100% ಸತ್ಯ. ಆದ್ರೆ ಇವ ಅಲ್ಲಿ ಏನೋ ಗಿಮ್ಕ್ ಆಡ್ತಾ ಇದ್ದಾನೆ, ಎಲ್ಲೋ ಜಾಗ ಎಲ್ಲ ಪ್ಲೇಸ್ ಎಲ್ಲ ಚೇಂಜ್ ಮಾಡ್ತಾ ಇದ್ದಾನೆ. ಅವ ಆಗಿರೋದು ಸತ್ಯ. ಅದು ನನ್ನ ವಿಷಯ, ನನಗೆ ಗೊತ್ತಿರೋ ವಿಷಯನೇ. ಧರ್ಮಸ್ಥಳ ಗ್ರಾಮ ನಮಗೆ ಗೊತ್ತಿರೋ ವಿಷಯ ಅಲ್ಲ. ಈಗ ಮಟ್ಟಣ್ಣವ್ರ ಮನೆಗೆ ಹೋಗ್ತಾರೆ. ಹೋಗ್ಲಿ ಸರ್, ಎಲ್ಲ ಕಡೆ ಹೋಗಿ. ನೀವು ಅವ್ರನ್ನ ಕರ್ಕೊಂಡು ಹೋಗಿದ್ದೀರಾ? ಇಲ್ಲ ಅವ್ರ ಮನೆಗೆ ನಾನು ಕರ್ಕೊಂಡು ಹೋಗಿಲ್ಲ, ವಕೀಲ ಆಫೀಸಿಂದ ಕರ್ಕೊಂಡು ಹೋಗಿರ್ತಾರೆ ಅಲ್ಲಿಗೆ. ನೀವು ಫಸ್ಟ್ ಧನಂಜಯ್ ಸರ್ ಮತ್ತೆ ಅಲ್ಲಿಂದ ಬೇರೆ ಕಡೆ ಎಲ್ಲಿ ಹೋಗಿದ್ರಿ ಬೆಂಗಳೂರಲ್ಲಿ? ಇಲ್ಲ, ಬೇರೆ ಎಲ್ಲೂ ಹೋಗಿಲ್ಲ ಸರ್. ಅಲ್ಲಿ ಏನು ಸರ್, ಎಲ್ಲೂ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಯಾಕೋತ್ತಾ, ಅವನ್ ಸೇಫ್ಟಿ ನೋಡ್ಬೇಕಿತ್ತು. ಮೇನ್ ಆಗಿ ಅವನ್ ಸೇಫ್ಟಿ ನೋಡ್ಬೇಕು. ಆಗ ಪ್ರಕರಣ ಬಂದೇ ಇಲ್ವಲ್ಲ, ನೀವು ಪ್ರಕರಣ ಬರದಿದ್ರು ಈ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಎಷ್ಟು ಜನ ಕೊಲೆ ಆಗಿದೆ ಅಂತ ಎಲ್ಲರಿಗೂ ಗೊತ್ತು. ಇವನಿಗೆ ಅದೇ ಭಯ ಇತ್ತು. ಈ ಭಯದಲ್ಲಿ ಅವ ಮುಂದೆ ಬಂದಿರೋದು ನಮಗೆ ಅವತ್ತೇ ಗೊತ್ತು. ಸೌಜನ್ಯ ಪ್ರಕರಣದಲ್ಲಿ ಇವ ಇದ್ದ ಅಂತ 100% ಗೊತ್ತಿತ್ತು. ಅದಕ್ಕೆ ಇವ ತಾಯಿನೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಎಂಕ್ವೈರಿ ಮಾಡ್ಲಿ, ಸತ್ಯ ಹೊರಗೆ ಬರಲಿ. ಏನಿದ್ರು ನಾನು ಹೇಳ್ತಾ ಇರೋದು ಸರ್, ನಾನು ಇವಾಗ ತಪ್ಪು ಮಾಡಿದರೆ ಏನೋ ಬುರುಳಿನ ತಂದಿಲ್ಲ. ಇವತ್ತು ಒಂದೇ ಮಾತು ಹೇಳ್ತಾ ಇದ್ದೀನಿ, ತಂದಿಲ್ಲ. ಆದ್ರೆ ಅವನಿಗೆ ನಿಲ್ಲಿಕ್ಕೆ ಒಂದು ವ್ಯವಸ್ಥೆ ಕೊಟ್ಟೆ, ಮನೆಗೆ ಊಟ ಹಾಕಿದೀನಿ. ಅವ್ರು ಊಟ ಹಾಕಿಲ್ಲ, ಅಷ್ಟೇ ಅವ್ರು ಹೇಳ್ತಾರೆ ನನಗೆ ಊಟ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂತವ ಸತ್ಯ ಹೊರಗೆ ಬಂದೇ ಬರ್ತದೆ, ಧೈರ್ಯ ಇದೆ. ಇವಾಗ ಇವರ ಒಂದು ಪ್ರಭಾವದಿಂದ ಏನಾದ್ರು ಮಾಡು ಏನಾಗಲ್ಲ ಸರ್. ನಾನು ಮುನ್ನೆ ಹೇಳ್ತೀನಿ, ಎಲ್ಲ ಮಾಧ್ಯಮ ಮಿತ್ರರಿಗೆ ಹೇಳ್ತಾ ಇದ್ದೀನಲ್ಲ, ನೋಡಿ ಸತ್ಯ ಇದೆ, ಸತ್ಯ ಮೇಲೆ ಬಂಡೆ ಕೂತಿದೆ, ತಂದೆ ಹಾಕಿದ್ದಾರೆ. ಅದ್ರ ಮೇಲೆ ಮಾಧ್ಯಮವರು ಕೂತು ಹೊಡಿಬೇಡಿ, ಬನ್ನಿ ಸಹಕಾರ ಮಾಡಿ. ಸೈಡ್ ಹೇಳಿದೀನಿ. ಮನೆ ಮಹಾಜರೆಲ್ಲ ಆದ್ಮೇಲೆ ನಿಮ್ಮನ್ನ ಬಂಧನ ಮಾಡಿದ್ರೆ ಸರ್ ಸಂತೋಷವಾಗಿ ಸ್ವೀಕರಿಸ್ತೀನಿ ಸರ್. ಅದು ನಾನು ನೋಡಿ ಏನು ಅತ್ಯಾಚಾರ ಮಾಡಿಲ್ಲ, ಕೊಲೆ ಮಾಡಿಲ್ಲ, ಭೂಕಬಳಿಕೆ ಮಾಡಿಲ್ಲ, ಇನ್ನೇನು ಸರ್. ನಾನು ಸತ್ಯ ಹೋರಾಟದಲ್ಲಿ ಇದ್ದೀನಿ ಇಂದಿನ ತನಕ. ಅದಕ್ಕೆ ನಾನು ಹೇಳ, ಮನೆಯಲ್ಲಿ ಮಗಳಿದ್ದಾಳೆ, ಮಗ ಇದ್ದಾನೆ, ಮನೆಯವರಿದ್ದಾರೆ, ಮಾತಾಡಿಸಿ. ನಾನು ಇಷ್ಟ ಏನು ಮಾಡಿ ಗೊತ್ತಾಗ್ತಲ್ಲ ಅಲ್ವಾ. ನಾನು ಯಾರು 1 ರೂಪಾಯಿ ಇಂದಿನ ತನಕ ಯಾರಿಂದಲೂ 1 ರೂಪಾಯಿ ಷಡ್ಯಂತ್ರ ಮಾಡಿ ಇನ್ನೊಂದು ರೀತಿಯಲ್ಲಿ ತಗೊಂಡು ನನ್ನ ಮಕ್ಕಳಿಗೆ ಚಾಕ್ಲೇಟ್ ಸಮೇತ ಇದು ಕೊಟ್ಟಿಲ್ಲ. ಆಯ್ತು ಸರ್. ಓಕೆ. ಇದು ಜಯಂತ್ ಹೇಳುವಂತಹ ಮಾತು. ನಾನು ತಲೆಬುರುಡೆ ತಂದು ಕೊಟ್ಟಿಲ್ಲ, ಚಿನ್ನಯ್ಯನೇ ತಲೆಬುರುಡೆ ತಂದಿದ್ದು ಅಂತ. ಆದ್ರೆ ನನಗೆ ತಲೆಬುರುಡೆ ತಂದು ಕೊಟ್ಟಿದ್ದೇ ಜಯಂತ್ ಅಂತ ಚಿನ್ನಯ್ಯ SITಯ ಮುಂದೆ ಹೇಳಿದ್ದಾನೆ. ಚಿನ್ನಯ್ಯನಿಗೆ ತಲೆಬುರುಡೆ ತಂದು ಕೊಟ್ಟು ದೂರು ಕೊಡಿಸಿರೋದು ಜಯಂತ್ ಅಂತೆ. SITಯ ಮುಂದೆ ಚಿನ್ನಯ್ಯ ಕೊಟ್ಟಂತ ಹೇಳಿಕೆ. ಹಾಗಾಗಿ ಜಯಂತ್ ಮನೆಯಲ್ಲಿ SIT ಮಹಜರ್ ಮಾಡ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಬೆಂಗಳೂರಿನ ಜಯಂತ್ ನಿವಾಸದಲ್ಲಿ ಷಡ್ಯಂತ್ರ ಆಯ್ತಾ? ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಕ್ಕೆ ದೂರುದಾರ ಜಯಂತೆ ಸೂತ್ರಧಾರನ. ಚಿನ್ನಯ್ಯ ಹೇಳ್ತಾ ಇರುವಂತಹ ಮಾಹಿತಿಯನ್ನ ಆಧರಿಸಿ SIT ಈಗ ಜಯಂತ್ ಬೆಂಗಳೂರಿನ ಮಲ್ಲಸಂದ್ರದ ನಿವಾಸದಲ್ಲಿ ಮಹಜರ್ ಮಾಡ್ತಾ ಇದೆ. ಪೀಣ್ಯದ ಜಯಂತ ಮನೆಯಲ್ಲಿ ಕೆಲ ದಿನ ಚಿನ್ನಯ್ಯ ಉಳಿದುಕೊಂಡಿದ್ನಂತೆ. ಚಿನ್ನಯ್ಯನಿಗೆ ಎಲ್ಲಿಂದಲೂ ಬುರುಡೆಯನ್ನ ತಂದು ಕೊಟ್ಟಿದ್ದು ಜಯಂತ್ ಅಂತ. ಜಯಂತ್ ಕೊಟ್ಟ ತಲೆ ಬುರುಡೆಯನ್ನ ತಂದು SITಗೆ ಚಿನ್ನಯ್ಯ ದೂರು ಕೊಟ್ಟಿದ್ದ ಅಂತ SITಯ ವಿಚಾರಣೆಯ ಸಂದರ್ಭದಲ್ಲಿ ಚಿನ್ನಯ್ಯ ಹೇಳ್ಕೊಂಡಿರೋದು. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಜಯಂತ್ ಹೇಳ್ತಾರೆ, ಬೆಂಗಳೂರಿಗೆ ಬಂದಂತಹ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದು ನಾನು, ಊಟ ಹಾಕಿದ್ದು ನಿಜ, ಆದರೆ ತಲೆಬುರುಡೆ ಕೊಟ್ಟಿಲ್ಲ, ಆತನೇ ತಂದಿದ್ದು ಅಂತ ಹೇಳ್ತಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಜಯಂತ್ ಹೇಳುವಂತಹ
ಮಾತು ಕೇಳ್ತಾ ಹೋದ್ರೆ ಆತ ತಲೆಬುರುಡೆ ತಂದು ಕೊಟ್ಟಿಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ತಾನೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ. ಆದರೆ ಚಿನ್ನಯ್ಯ ಹೇಳಿಕೆಯನ್ನ ಆಧರಿಸಿ ಈಗ SIT ಅಧಿಕಾರಿಗಳು ಆತನ ನಿವಾಸ ಜಯಂತ್ನ ಬೆಂಗಳೂರಿನ ನಿವಾಸಕ್ಕೆ ಬಂದು ಸ್ಥಳ ಮಹಜರ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪ್ರಕರಣ ಏನು ಅನ್ನುವಂಥದ್ದು ಇನ್ನಷ್ಟೇ ಕ್ಲಿಯರ್ ಆಗಿ ಗೊತ್ತಾಗಬೇಕು ಅಂತ ಅನ್ಸುತ್ತೆ. ಸೊ ಈಗ SITಗೆ ಸಿಕ್ಕಂತಹ ಮಾಹಿತಿ ಹಿನ್ನೆಲೆಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ? ವಿಣ ಅಂದರೆ SIT ಅಧಿಕಾರಿಗಳು ಬೆಳ್ತಂಗಡಿಯಿಂದ ನೇರವಾಗಿ ಬೆಂಗಳೂರಿನ ಮಲಸಂದ್ರಕ್ಕೆ ಬಂದು ಅಲ್ಲಿ ಜಯಂತ್ ಟಿ ವಾಸವಾಗಿದ್ದಂಥ ಮತ್ತು ಅಲ್ಲಿ ಹಲವು ಬಾರಿ ಚಿನ್ನಯ್ಯನನ್ನು ಕರೆತಂದು ಇಲ್ಲಿ ಮಾತುಕತೆಗಳು ನಡೆದಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲೊಂದಷ್ಟು ಏನು ಭೇಟಿಗಳಾಗಿದ್ವು, ಆ ಭೇಟಿಗಳು ಒಂದು ಷಡ್ಯಂತ್ರದ ಭಾಗ ಅನ್ನುವಂಥ ನಿಟ್ಟಿನಲ್ಲಿ ಈಗ SIT ಅಧಿಕಾರಿಗಳು ಒಂದು ಮಹಜರನ್ನ ಮಾಡ್ತಾ ಇರುವಂಥದ್ದು. ಅಂದರೆ ಒಂದು ಹಂತದವರೆಗೆ ಇದೇ ಚಿನ್ನಯ್ಯ ತಾನು ಧರ್ಮಸ್ಥಳದಲ್ಲಿ 100 ಶವಗಳನ್ನು ಊದ್ಬಿಟ್ಟಿದ್ದೀನಿ, ಮಹಿಳೆಯರ ಶವ ಊತಿದ್ದೀನಿ, ಅತ್ಯಾಚಾರಗಳಾಗಿದೆ, ಕೊಲೆಗಳಾಗಿದೆ, ಅಪಹರಣ ಆಗಿತ್ತು ಅನ್ನುವಂಥದ್ದನ್ನು ಹೇಳ್ತಾ ಇದ್ದ. ಯಾವಾಗ SIT ಅಧಿಕಾರಿಗಳು ಆತನ ಎಲ್ಲ ಮಾತುಗಳನ್ನು ಕೇಳಿ ಅಂದರೆ ಅಗಿಯುವಂಥ ಕೆಲಸಗಳನ್ನು ಮಾಡಿದ್ರು, ಅಲ್ಲಿ ಏನು ಸಿಗಲಿಲ್ಲ. ಅದಾದ ನಂತರ ಅದೇ ಚಿನ್ನಯ್ಯ ನಾನು ಒಂದು ಷಡ್ಯಂತ್ರದ ಭಾಗವಾಗಿದ್ದೇನೆ, ನನ್ನನ್ನು ಕೆಲವರು ಒಂದು ತಲೆ ಕೆಡಿಸಿ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡಿಸಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಾ ಹೋಗ್ತಾನೆ. ಮತ್ತು ಯಾವ ದಿನದಿಂದ ಚಿನ್ನಯ್ಯ ಈ ಒಂದು ಷಡ್ಯಂತ್ರದ ಗ್ಯಾಂಗ್ ಜೊತೆ ಸೇರ್ತಾನೆ ಆವತ್ತಿನಿಂದ ಆದಂತ ಪ್ರತಿಯೊಂದು ಘಟನೆಗಳನ್ನು ಕೂಡ ಚಿನ್ನಯ್ಯ SIT ಮುಂದೆ ಹೇಳಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಸತ್ಯಮಂಗಲದಲ್ಲಿ ಆತ ವಾಸವಾಗಿದ್ದಂಥ ಸಂದರ್ಭದಲ್ಲಿ 2023ರಲ್ಲಿ ಏನು ಮೊದಲ ಬಾರಿಗೆ ಈ ಒಂದು ಷಡ್ಯಂತ್ರದ ಗ್ಯಾಂಗ್ನ ಕೆಲವರು ಹೋಗಿ ಭೇಟಿ ಮಾಡ್ತಾರೆ. ಆ ದಿನದಿಂದ ಡೇ ಬೈ ಡೇ ಏನಾಯ್ತು ಅನ್ನುವಂಥದ್ದನ್ನ ಎಲ್ಲವನ್ನು ಕೂಡ ಹೇಳಿರುವಂಥದ್ದು. ಅದರ ಒಂದು ಭಾಗವಾಗಿ ಬೆಂಗಳೂರಿನ ದಾಸರಹಳ್ಳಿ ಬಳಿ ಇರುವಂತ ಅಂದ್ರೆ ಮಲ್ಲಸಂದ್ರದ ಈ ಮನೆಯಲ್ಲೂ ಕೂಡ ಷಡ್ಯಂತ್ರಗಳನ್ನು ನಡೆದಿತ್ತು ಅನ್ನುವಂಥ ವಿಚಾರಗಳನ್ನು ಹೇಳ್ತಾ ಇರುವಂತದ್ದು. ನಮಗೆ ಸಿಗ್ತಾ ಒಂದಷ್ಟು ಮಾಹಿತಿಗಳ ಪ್ರಕಾರ ಅಂದ್ರೆ ಈಗೇನು ಜಯಂತ್ ಟಿ ಹೇಳ್ಕೊಳ್ಳುವ ಪ್ರಕಾರ ಒಂದಷ್ಟು ಆ ಬುರುಡೆಯ ಜೊತೆಗೆ ನಾನು ದೆಹಲಿಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಪರ್ಮಿಷನ್ ತರುವಂತ ಕೆಲಸಗಳನ್ನ ಮಾಡಿದ್ದೆ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಬುರುಡೆಯ ಜೊತೆಗೆ ಚಿನ್ನಯ್ಯನನ್ನ ಮತ್ತೆ ಈ ಒಂದು ಮನೆಯಲ್ಲಿ ಭೇಟಿ ಮಾಡದಂತೆ ಕಂಡು ಬರ್ತಾ ಇರುವಂತದ್ದು. ಮತ್ತೆ ಇನ್ನೂ 2 ಕಾನ್ಫ್ಲಿಕ್ಟ್ ಇರುವಂತದ್ದು ವಿಣ. ಇಲ್ಲಿ ಪ್ರಮುಖವಾಗಿ ಒಂದು ಕಡೆ ಏನೋ ಚಿನ್ನಯ್ಯ ಹೇಳ್ತಾನೆ ಈ ಒಂದು ತಲೆ ಬುರುಡೆಯನ್ನ ನನಗೆ ಯಾರೋ ತಂದು ಕೊಟ್ಟು ಇದನ್ನ ಈ ರೀತಿಯಾದಂಥ ಕಥೆಯನ್ನ ಕಟ್ಟು ಅಂತೇಳಿ ಹೇಳಿದ್ದಾರೆ ಅನ್ನುವಂಥ ಹೇಳಿಕೆಯನ್ನ ಚಿನ್ನಯ್ಯ SIT ಮುಂದೆ ಕೊಟ್ಟಿದ್ದಾನೆ ಅನ್ನುವಂಥದ್ದು ಒಂದಷ್ಟು ಖಚಿತ ಮಾಹಿತಿಗಳಿರುವಂಥದ್ದು. ಆದರೆ ಈಗ ಜಯಂತ್ ಹೇಳುವಂಥ ಪ್ರಕಾರ ಆ ಬುರುಡೆಯನ್ನ ಚಿನ್ನಯ್ಯನೇ ತಂದಿದ್ದ ಅನ್ನುವಂಥದ್ದು. ಸೊ ಇದು ಈ ಒಂದಷ್ಟು ಪ್ರಶ್ನೆ ಈ ಕ್ಷಣಕ್ಕೂ ಉಳಿದಿರುವಂತಹದ್ದು. ಆ ಸಂಬಂಧಪಟ್ಟದ್ದೇ SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿದ್ದಾರೆ. ಆ ಸಂಬಂಧಪಟ್ಟಂತೆ ಅಂದ್ರೆ ಯಾರು ಏನೇ ಹೇಳಿದ್ರು ಕೂಡ ಅದನ್ನ ಆ ಸತ್ಯ ಶೋಧನೆಯನ್ನ ಮಾಡಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಏನು ಸಾಕ್ಷಿಗಳು ಸಿಗ್ತವೆ ಅದು ಪ್ರಮುಖವಾಗಿರುವಂತಹದ್ದು. ಮೊದಲನೇದಾಗಿ ಆ ಬುರುಡೆಯನ್ನ ಎಲ್ಲಿಂದ ಅಗಿಯಲಾಯ್ತು, ಯಾವತ್ತು ಅಗಿಯಲಾಯ್ತು, ಅದು ಯಾರಿಗೆ ಸೇರಿದ್ದು, ಅದನ್ನ ಯಾರಿಂದ ಯಾರಿಗೆ ರೀಚ್ ಆಗಿ ಕೊನೆ ಅಂತಿಮವಾಗಿ SIT ವರೆಗೆ ಬಂತು ಅನ್ನುವಂಥದ್ದು ಕೂಡ ಪ್ರಮುಖವಾದ ಪ್ರಶ್ನೆಗಳಿರುವಂಥದ್ದು. ಆ ನಿಟ್ಟಿನಲ್ಲಿ ಸತ್ಯ ಶೋಧನೆಯನ್ನ ಮಾಡಲಿಕ್ಕೆ SIT ಮುಂದಾಗಿರುವಂಥದ್ದು. ಅದರಲ್ಲಿ ಇದೇ ಜಯಂತ್ ಟಿ ಹೇಳುವಂತಹ ರೀತಿ ನಾನು ಬೆಂಗಳೂರಿನಲ್ಲಿ 3-4 ಬಾರಿ ಚಿನ್ನಯ್ಯನನ್ನ ಭೇಟಿ ಮಾಡಿದ್ದೆ ಅನ್ನುವಂಥದ್ದು. ಸೊ ಆ ಭೇಟಿಯಾದ ಜಾಗ ಬೇರೆ ಅಲ್ವಲ್ಲ, ಇದೇ ಮಲ್ಲಸಂದ್ರದ ಮನೆಯಲ್ಲಿ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಇಟ್ಕೊಂಡಂತ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆಗಳಾಯ್ತು, ಇಲ್ಲಿ ಬುರುಡೆಯನ್ನ ಎಸ್ಸಂತ್ರ ಇಲ್ಲಿ ಮಾಡ್ಲಾಯ್ತಾ, ಅಥವಾ ಇಲ್ಲಿ ನಡೆದಂತ ಒಂದಷ್ಟು ಷಡ್ಯಂತ್ರದ ಭಾಗದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಎಲ್ಲಿ ಕೂತು ಏನು ಮಾಡ್ತಾ ಇದ್ರಿ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಏನಾದರೂ ಟೆಕ್ನಿಕಲ್ ಎವಿಡೆನ್ಸ್ಗಳು ಈ ಮನೆಯಲ್ಲಿ ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಖುದ್ದು ಚಿನ್ನಯ್ಯನ ಕರ್ಕೊಂಡು, ಸೋಕೋ ಟೀಮ್ ಅನ್ನ ಕರ್ಕೊಂಡು, FSL ಅಧಿಕಾರಿಗಳನ್ನ ಕರ್ಕೊಂಡು, ಒಂದಷ್ಟು ಟೆಕ್ನಿಕಲ್ ಎಕ್ಸ್ಪರ್ಟ್ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಆತನನ್ನೇ ಮುಂದೆ ಇಟ್ಟು ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸಗಳನ್ನ ಈಗ ಮಾಡ್ತಾ ಇರುವಂತದ್ದು. ಸೊ ಈ ನಿಟ್ಟಿನ ಇದನ್ನ ನೋಡ್ತಾ ಹೋದ್ರೆ ವಿಣ ಅಂದ್ರೆ ಒಂದು ಹಂತದವರೆಗೆ ಒಂದಷ್ಟು ಜನ ಗಿರೀಶ್ ಮಟ್ಟಣ್ಣವರಿರಲಿ ಅಥವಾ ತಿಮ್ಮಾರೋಡಿ ಇರಲಿ ಅಥವಾ ಜಯಂತ್ ಆಗಲಿ ಇವರು ಎಲ್ಲರೂ ಕೂಡ ಆರಂಭಿಕ ಹಂತದಲ್ಲಿ ಧರ್ಮಸ್ಥಳದಲ್ಲಿ 100 ಶವಗಳನ್ನು ಊತಿಡಲಾಗಿದೆ, ಮಾರಣ ಹೋಮಗಳಾಗಿದೆ, ಅಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ಆ ಒಂದು ಜಾಗದಲ್ಲಿ ಬದುಕಲಿಕ್ಕೆ ಆಗ್ತಾ ಇಲ್ಲ, ಅಂಥ ರಾಕ್ಷಸಿ ಕೃತ್ಯಗಳು ನಡೆದಿದೆ ಅನ್ನುವಂಥ ನಿಟ್ಟಿನಲ್ಲಿ ಈತನಿಂದ ಒಂದಷ್ಟು ಹೇಳಿಕೆಯನ್ನು ಕೊಡಿಸುವ ಜೊತೆಗೆ ಇವರು ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅದೇ ಹೇಳಿಕೆಗಳು ಇವತ್ತು ಬದಲಾಗ್ತಾ ಇದೆ. ಅಂದ್ರೆ ನಾವು ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಅಲ್ಲ, ಕೆಲ ವ್ಯಕ್ತಿಗಳ ವಿರುದ್ಧ ಅನ್ನುವಂತ ಅವರದೇ ಹೇಳಿಕೆಗಳನ್ನ ಒಂದು ಬದಲಾಯಿಸ್ತಾ ಇದ್ದಾರೆ. ಜೊತೆಗೆ ಅವರು ಕೊಟ್ಟಂತ ಹೇಳಿಕೆಗಳು ಒಂದು ಸಾಮಾಜಿಕ ಜಾಲತಾಣಗಳಲ್ಲಾಗ್ಲಿ ಅಥವಾ ಸಮಾರಂಭಗಳಲ್ಲಿ ಸಾಮೂಹಿಕ ಅಂದ್ರೆ ಹತ್ಯಾಕಾಂಡಗಳು ನಡೆದಿದೆ ಅನ್ನುವಂಥದ್ದು. ಸೊ ಅಂಥ ಒಂದಷ್ಟು ಹೇಳಿಕೆಯನ್ನ ಚಿನ್ನಯ್ಯನ ಮೂಲಕ ಕೊಡಿಸುವಂತಹದ್ದಾಗ್ಲಿ, ದೂರನ ಕೊಡಿಸುವಂತಹದ್ದು, ಅಲ್ಲಿ ಅಗಿಸುವಂತ ಕೆಲಸದ ಹಿಂದೆ ಯಾರಿದ್ರು ನಿಜಕ್ಕೂ? ಯಾಕೆಂದ್ರೆ 2016ಕ್ಕೆ ಧರ್ಮಸ್ಥಳವನ್ನು ಬಿಟ್ಟು ಹೋದಂತ ಚಿನ್ನಯ್ಯ ಏಕಾಏಕಿ ಬರ್ತಾನೆ ಅನ್ನುವಂಥದ್ದಾದ್ರೆ ಯಾರು ಕರ್ಕೊಂಡು ಬಂದರು, ಅದನಿಗೆ ತಲೆ ತುಂಬಿದವರು ಯಾರು? ಯಾಕೆಂದ್ರೆ ಒಂದ್ ವೇಳೆ ಆತನೇ ನಿಜವಾಗ್ಲೂ ಎಲ್ಲಾದ್ರೂ ಶವವನ್ನು ಊತಿದ್ದಾಗಿದ್ರೆ ಆತನ ತೋರಿಸಿದ
ಜಾಗದಲ್ಲಿ ಏನಾದ್ರೂ ಕಳೆಬರಗಳು ಸಿಗಬೇಕಾಯ್ತು. ಆದರೆ ಎಲ್ಲವೂ ಕೂಡ ಷಡ್ಯಂತ್ರದ ಭಾಗ ಆಗಿರೋದ್ರಿಂದ ಷಡ್ಯಂತ್ರಗಳು ಎಲ್ಲೆಲ್ಲಿ ನಡೀತು, ಅದರಲ್ಲಿ ಯಾರಿದ್ರು, ಎಲ್ಲಿತ್ತು, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆಂದ್ರೆ ನಾಳೆಯ ದಿನ ಕೋರ್ಟ್ ಮುಂದೆ ಈಗ ಆರೋಪಿ ಚಿನ್ನಯ್ಯನನ್ನ ಆರೋಪಿ ಮಾಡಲಾಗಿದೆ. ಇದು ಷಡ್ಯಂತ್ರ ನಡೆದಿತ್ತು, ಷಡ್ಯಂತ್ರದ ಭಾಗವಾಗಿ ಸುಳ್ಳನ್ನು ಹೇಳುವಂತದ್ದು, ಒಂದು ಧರ್ಮಕ್ಷೇತ್ರದ ಮೇಲೆ ಒಂದು ಅಪಪ್ರಚಾರ ಮಾಡುವಂತದ್ದಾಗ್ಲಿ, ಇಲ್ಲಿ ಬೇರೆ ಬೇರೆ ರೀತಿಯಾದ ಕೃತ್ಯಗಳನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತಂದ್ರೆ ಆ ಒಂದು ಷಡ್ಯಂತ್ರ ಎಲ್ಲೆಲ್ಲಿ ಹೇಗೆ ನಡೀತು, ಅದರಲ್ಲಿ ಯಾರು ಭಾಗಿಯಾಗಿದ್ರು ಅನ್ನುವಂತ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಕಲೆ ಹಾಕಬೇಕಾಗುತ್ತೆ. ಆ ಸಾಕ್ಷಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಇವತ್ತು ಏನೋ SIT ಅಧಿಕಾರಿಗಳು ಬೆಂಗಳೂರಿಗೆ ಕರೆತಂದಿದ್ದಾರೆ. ಈಗಾಗಲೇ ಏನೋ ಬೆಳ್ತಂಗಡಿಯಲ್ಲಿ ಅಂದ್ರೆ ಉಜಿರೆಯಲ್ಲಿ ತಿಮ್ಮರೂಡಿ ಸಹೋದರನ ಮನೆಯಲ್ಲೇ ಸರ್ಚ್ ಆದ ನಂತರ ಬೆಂಗಳೂರಿನಲ್ಲಿ ಇಲ್ಲೊಂದಿಷ್ಟು ವಕೀಲರ ಮನೆ ಕರ್ಕೊಂಡು ಹೋಗ್ಬೋದು, ತಮಿಳುನಾಡಿಗೆ ಕರ್ಕೊಂಡು ಹೋಗ್ಬೋದು. ಸೊ ಅಂದ್ರೆ ಅವರ ಊರೇನಿದೆ, ಚಿನ್ನಯ್ಯನ ಊರಿದಾನೆ, ಅಲ್ಲೆಲ್ಲೋ ಕಡೆ ಇವತ್ತು ನಾಳೆ ಒಂದ್ 2-3 ದಿನ ಈ ರೀತಿಯಾದಂತಹ ಸ್ಥಳ ಪರಿಶೀಲನೆ ಏನು ಅನ್ನೋದು ಬಯಲಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.